ನಂದ್ರಲ್ಲಿ ಒಂದು ಕಪ್ಪೆ ಕೊಟ್ಟಿಲ್ಲ ಗೈಸ್, ಇವ್ರೆಲ್ಲ ಸೇರ್ಕೊಂಡು ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ಕರ್ಕಶವಾದ ಧ್ವನಿ ಯಾರ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಈ ಚಾಲೆಂಜ್ ಇದಕ್ಕೆ ಹೆಸರು ಏನಂತ ಇಕ್ಕದಂತಾನೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ಬಂತು ಗೇಮ್ ಅಂತ ಗೊತ್ತಾಯ್ತು, ಆಡ್ಸಕ್ಕೆ ಅಂತ ನಿಂತು ಅಷ್ಟೇ ಅಲ್ವಾ? ಇಷ್ಟ ಗೊತ್ತಿಲ್ಲ. ತಮ್ನೇಲ್ಗೆ ಏನಿರುತ್ತೋ ಅದೇ ಆಗಿರ್ಬೋದು. ಐ ಆಮ್ ನಾಟ್ ಶೋರ್. ನಾವು ಪವಿ ಅವ್ರನ್ನ ವೆಲ್ಕಮ್ ಮಾಡೋಣ. ಕೃಷ್ಣ ಸುಂದರಿ. ಓ ವೆಲ್ಕಮ್ ಕೃಷ್ಣ ಸುಂದರಿ ಅವರೇ. ಸ್ಟೇಜ್ 2K2 ಅವರು ಬಂದು ಹೇಮಂತ್. ಈ ನಡುವೆ ಹೇಮಂತ್ ಅವ್ರಿಗೆ ಹೊಸ ಫ್ಯಾನ್ ಬೇಸೆ ಕ್ರಿಯೇಟ್ ಆಗ್ತಿದೆ. ಅದರಿಂದ ಅವರ ಹಾರಾಟ ಜಾಸ್ತಿ ಆಗಿದೆ ಗೈಸ್. ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ರೌಂಡ್ 1 ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಹೇಳ್ತೀನಿ. ಯಾಕಂದ್ರೆ ಏನು ಅಂತ ನಮಗೂ ಗೊತ್ತಿಲ್ಲ. ನನಗೊತ್ತು. ಫಸ್ಟ್ ರೌಂಡ್ ಬಂದು ಏನಂದ್ರೆ ಇಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಲಾಸ್ಟ್ ಗೇಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಎಲಿಮಿನೇಟ್ ಮಾಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಮಾತಾಡ್ತೀರಾ? ಸರಿ ಆಕ್ಟ್ ಮಾಡಂಗಿಲ್ಲ. ಓಕೆ ಓಕೆ ಈ ರೂಲ್ಸ್ ಅಲ್ಲಿ ಏನು ಅಂದ್ರೆ 2 ಆಪೋನೆಂಟ್ ಟೀಮ್ಸ್ ಇರ್ತಾರೆ, ಮೆಂಬರ್ಸ್ ಇರ್ತಾರೆ. 2 ಆಪೋನೆಂಟ್ ಇದ್ರೆ 3 ಬುಲೆಟ್ಸ್, 2 ರಬ್ಬರ್ ಬ್ಯಾಂಡ್ ಇರುತ್ತೆ, ಕಪ್ ಸೆಂಟ್ರಲ್ ಇರುತ್ತೆ. ಸ್ಟಾರ್ಟ್ ಅಂದಾಗ 2 ನಿಮಿಷ ಟೈಮ್ ಅಲ್ಲಿ ಕಪ್ಗಳನ್ನ ಅರೇಂಜ್ ಮಾಡಿ ಆಪೋನೆಂಟ್ ಟೀಮ್ ಅರೇಂಜ್ ಮಾಡಿರೋರು ಅವ್ರ ಆಪೋನೆಂಟ್ ಟೀಮ್ ಕಪ್ ನ ಹೊಡಿತಾ ಇರಬೇಕು. 3 ಬುಲೆಟ್ ನ ಹೊಡೆದಾದ್ಮೇಲೆ ಆ 3 ಬುಲೆಟ್ ಎಲ್ಲಿ ಹೋಗುತ್ತೆ ಅಂತ ಹುಡುಕಕ್ಕೆ ಅಂತ ಹೊಡೆದಿರೋ ಟೀಮ್ ಹೋಗ್ತಾರೆ. ಅದೇ ಟೈಮ್ ಗ್ಯಾಪ್ ಅಲ್ಲಿ ಅವ್ರ ಆಪೋನೆಂಟ್ ಟೀಮ್ ಇರೋ ಕಪ್ ನ ಅರೇಂಜ್ ಮಾಡ್ಕೋಬೇಕು. ಟೈಮ್ ಮುಗಿಯೋಷ್ಟರಲ್ಲಿ ಯಾರ ಹತ್ರ ಜಾಸ್ತಿ ಕಪ್ಸ್ ಇರುತ್ತೋ ಅವರು ವಿನ್ನರ್. ಗಂಟ್ಲು ಕರ್ಕೊಂಡು ಹೇಳ್ತಾ ಅಪ್ರಿಷಿಯೇಟ್ ಮಾಡ್ರು. ಯಾಕೆ ರೆಡಿ 2 ನಿಮಿಷ ಟೈಮ್ ಅವರು ಆಯ್ತಾ? 3, 2, 1 ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 7 ಇಕ್ಕು ಅಂದ್ರೆ 17 ನೀನು ಆಗೋಯ್ತು ಅಲ್ಲಿ ಆಗೋಯ್ತು ಬೇಗ ಆಗೋಯ್ತು ಹೇಳ್ದು. ಮತ್ತೆ ಒಂದಾರು ಹೊಡಿಬೇಕ ನೀನು? ನಂದ್ರಲ್ಲಿ ಒಂದು ಕಪ್ಪೆ ಕೊಟ್ಟಿಲ್ಲ ಗೈಸ್, ಇವ್ರೆಲ್ಲ ಸೇರ್ಕೊಂಡು ಇಲ್ಲಿಗೆ ಆಟ ಮುಗ್ದಿದೆ. ಇವರು ವಿನ್ ಆಗ್ತಾರೆ. ಆದ್ರೆ ನಿಮ್ಗೆ ಇಷ್ಟ ಬಂದಿದ ಪ್ರಕಾರ ಬರ ನೀನು ಬರ. ಕಪ್ಪೆ ಗೆದ್ದಿಲ್ಲ ಅಲ್ಲಿ. ಅವಳೆ ಬೇಡ ನಾನ್ ಗೆಲ್ಲಿಸ್ತೀನಿ ಬರ. ಈ ಕಡೆ 2 ಕಪ್ ಇಟ್ಬಿಟ್ಟು ಈ ಕಡೆ 2 ಕಪ್ ಇಕ್ಕವ್ರು. 2 ಕಪ್ ಇಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾವ್ರೆ. ಓಕೆ ಎನಿವೇಸ್ ಈ ಮ್ಯಾಚ್ ನ ವಿನ್ನರ್ ಬಂದು ನೀವು. ಈ ಮ್ಯಾಚ್ ನ ವಿನ್ನರ್ ಬಂದು ಈ ಮ್ಯಾಚ್ ನ ವಿನ್ನರ್ ಬಂದು ನೀವ್ ಅನ್ಕೊಂಡಂಗೆ ನಾನ್ ಹೇಳ್ದಂಗೆ ಪವಿತ್ರ ಅನ್ಕೊಂಡಿರಾ? ಅಲ್ಲ, ಅದು ಪವಿತ್ರನೇ. ಓಕೆ ಗೈಸ್, ನನ್ನ ತಮ್ಮ ಯಾವ ತರ ಏನ್ ಮಾಡಿ ಶೂಟ್ ಮಾಡೋದಕ್ಕೆ ಅಂತ ರಬ್ಬರ್ ಬ್ಯಾಂಡ್ ಅರೇಂಜ್ಮೆಂಟ್ ಅಸೆಂಬಲ್ ಎಲ್ಲ ಮಾಡ್ಕೊಡ್ತಾನೆ. ಗೊತ್ತಿಲ್ಲ ನನಗೆ. ಹೇಮಂತ್ ಹತ್ರ ಇರ್ತೀವಿ ಇವಾಗ. ಹೇಮಂತ್ ಸೆಂಟರ್ ಇರ್ತಾನೆ. ಸ್ಟಾರ್ಟ್ ಅಂತಾನೆ ಶುರು ಮಾಡ್ಕೋತೀವಿ. ಸೋಡೆ ಸೇವೆ ಚದಿಸ್ ಕಡೆ ಈ ಸೈಡ್, ಸಂದೆ ಕಡೆ ಈ ಸೈಡ್ ನೋಡೋಣ. ಈ ಆಟ ಪ್ರಾರಂಭ
ಮೇನ್ ಅಂಪೈರ್ ಕುತ್ಕೊಂಡು ನೋಡ್ತಾರೆ ಎಲ್ಲಿ ಏನಂತ ಸತ್ಯ ಓದು ಬಿದ್ದು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಿಂಬಾ ಇಂದ ಈ ಗೇಮ್ ಹಾಳಾಯ್ತು. ಸಿಂಬಾ ಪ್ಲೀಸ್ ನನ್ನ ಸೋಚೋದಕ್ಕೆ ಯಾವ್ದಾರ ನೆಪ ಹುಡುಕ್ತಾರೆ ಅಂತ ನೋಡಿ. ಸ್ಟಾರ್ಟ್ ಮಾಡೋಣ. ಕೌಂಟ್ ಆಫ್ 1 2 3 ಸ್ಟಾರ್ಟ್. ಬೇಗ ಇಲ್ಲ ನಾನು ಬೆಕ್ಕೊಂಡು ಇಟ್ಬಿಡ್ತೀನಿ. ಯಾವ ಮಾತಲ್ಲೂ ಡಿಸ್ಟ್ರಾಕ್ಟ್ ಆಗ್ಬೇಡ ಸಜೆಸ್ಟ್. Nope. ಕೇರಳ ತಗೊಂಬೇಡ. 10 seconds ಹೊಡಿತೀನಿ ನೋಡು. ಪಾಪ ಕಷ್ಟ ಪಡ್ಬೇಕು ನಾವು. ಎಷ್ಟು ಟೈಮ್ ಗೊತ್ತಿಲ್ಲ ಹೆಂಗ್ ಇಟ್ಕೊಳ್ಳೋದಂತಾನೆ ಗೊತ್ತಿರ್ಲಿಲ್ಲ. ಹೇಳಪ್ಪ ತುಂಬಾ ತಿಕ್ಕಾಗಿ ಸ್ಟ್ರಾಂಗ್ ಆಗಿ ಮಾಡ್ಬಿಟ್ರೆ ಆಯ್ದ ನಮ್ ಹೇಮಂತ ಥ್ಯಾಂಕ್ಸ್ ಹೇಳ್ಬೇಕು. ಒಂದ್ ಶಾಟ್ ಅಷ್ಟು ಬಿದ್ದೋಗೈತೆ ಅಂದ್ರೆ ಅದಕ್ಕೆ ಕಾರಣ ಇವನೇ. ಇದು ಪೊಗೆ ಮಾಡಿದ ಮೆಟೀರಿಯಲ್ ನೋಡಕ್ಕಪ್ಪ ವರ್ಕಿಂಗ್ ಇಲ್ಲ. ಲಕ್ಷ್ಮಿ ಪಟಾಕಿ ಬರ ದಿನದ ಒಂದು ಹೆಂಗೈತಾ ನಿಮ್ಗೂ ನಮ್ಮಪ್ಪ ಎಲ್ಲ ಕಲ್ಲಾಡ್ಗಳು ಆಡ್ಬಿಟ್ಟವೆ. ಏನೇ ಅಂತ ಇದೆಯಾ? ನಮ್ಮಪ್ಪ ನಿಮ್ಗೆ ಗೊತ್ತಿಲ್ಲ, ಕೃಷ್ಣ ಪರಮಾತ್ಮ ಪಟ್ರಿ ಮಮ್ಮ ನಮ್ಮಮ್ಮ ನಮ್ಮನ್ ಗೆಲ್ಸುತ್ತೆ ಗೈಸ್.